ಇಗೂ ಸಿರಾ ಜನತೆಗೆ, ಸಿರಾ ತಾಲೂಕಿನ ಜನತೆಗೆ ನಮಸ್ಕಾರ. ನಾನಿವತ್ತು ಸಿರಾ ಪ್ರವಾಸಿ ಮಂದಿರದಲ್ಲಿರತಕ್ಕಂಥ ಐತಿಹಾಸಿಕ ಎಲನ್ ಸಮಾಧಿ ಮುಂದೆ ನಿಂತು ಒಂದು ವಿಚಾರವನ್ನು ಮಾತನಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಇವತ್ತು ಸಂಜೆ ವಿವೇಕಾನಂದ ಕ್ರೀಡಾಂಗಣದಲ್ಲಿ ನಮ್ಮ ದಕ್ಷಿಣ ಭಾರತದ ಬಹಳ ಪ್ರಖ್ಯಾತವಾದಂತಹ ನಟ ಪ್ರಕಾಶ್ ರೈಯವರ ಸಾರಥ್ಯದಲ್ಲಿರ್ತಕ್ಕಂತಹ ನಿರ್ದಿಗಂತ ತಂಡದ ಒಂದು ನಾಟಕ ಇದೆ. ನಾಟಕ ವಿದೇಶಿ, ಬಹುಶಃ ದಾರಿಯಾಫೋ ಇರಬೇಕು, ಅವರು ಬರೆದಿರೋ ಅಂಥದ್ದು, ಕನ್ನಡಕ್ಕೆ ಅನುವಾದ ಆಗಿದೆ. ಈ ನಾಟಕದ ಪ್ರದರ್ಶನ ಇದೆ. ನಾಟಕದ ಹೆಸರೇ ಭಾಳ ಚಂದಿದೆ. ಕೊಡಲ್ಲ ಅಂದರೆ ಕೊಡಲ್ಲ, ಇದೇ ನಾಟಕದ ಹೆಸರು. ಭಾಳ ನುರಿತ ನಟ ನಟಿಯರು ಅಭಿನಯಿಸ್ತಾ ಇದ್ದಾರೆ. ತಾವೆಲ್ಲರೂ ಬರಬೇಕು. ಈ ನಾಟಕವನ್ನು ಶಕೀಲ್ ಅಹಮದ್ ನಿರ್ದೇಶನ ಮಾಡಿದ್ದಾರೆ. ಇವರು ನಿರ್ದೇಶನ ಮಾಡಿದಂಥ ಒಂದು ನಾಟಕ ತಿಂಡಿಗೆ ಬಂದ ತುಂಡೇರಾಯ ಇದೇ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಪ್ರದರ್ಶನ ಆಗಿತ್ತು. ತುಂಬ ಚೆನ್ನಾಗಿ ಪ್ರದರ್ಶನ ಆಗಿತ್ತು. ಹಾಗಾಗಿ ಭಾಳ ನಿರೀಕ್ಷೆ ಇದೆ ಈ ನಾಟಕದ ಬಗ್ಗೆ. ತಾವೆಲ್ಲರೂ ಕೂಡ ದಯಮಾಡಿ ನಾಟಕದ ಪ್ರದರ್ಶನಕ್ಕೆ ಬಂದು ವೀಕ್ಷಣೆ ಮಾಡಬೇಕು ಅಂತೇಳಿ ನಡೆಸ್ತೀವಿ. ಸಿರಾ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನು ನೋಡಕ್ಕೆ ನಾವು ಬಂದೀವಿ, ನಮ್ಮನ್ನು ನೋಡಕ್ಕೆ ನೀವು ಬರ್ರಿ. ಇವತ್ತು ನಿರ್ದಿಗಂತ ತಂಡದಿಂದ ಹೊಸ ನಾಟಕ ತೊಗೊಂಬಂದೀವಿ. ಆ ನಾಟಕದ ವಿವರನ ನಮ್ಮ ಸಲ್ಮಾ ದಂಡಿನವ್ರು ಕೊಡ್ತಾರೆ. ನಿರ್ದಿಗಂತ ಪ್ರಸ್ತುತಿ ನೊಬೆಲ್ ಪುರಸ್ಕೃತ ದಾರಿಯಫೋರ ಕಾಂಟ್ ಪೇ ವೋಂಟ್ ಪೇ ರೂಪಾಂತರ ಕೊಡಲ್ಲ ಅಂದ್ರ ಕೊಡಲ್ಲ, ನಿರ್ದೇಶನ ಶಕೀಲ್ ಅಹಮದ್ ಅವ್ರದ್ದು. ಈ ನಾಟಕ ಒಂದು ಸಟೈರ್ ಮತ್ತೆ ಪೊಲಿಟಿಕಲ್ ಪ್ಲೇ ಆಗಿರೋದ್ರಿಂದ ಇವತ್ತು ನಿಮ್ಮ ಮುಂದೆ ಇದು ಪ್ರದರ್ಶನಗೊಳ್ತಿದೆ. ಸ್ನೇಹಿತರೆ, ಇಂದು ಸಂಜೆ 6:30ಕ್ಕೆ ಸರಿಯಾಗಿ ಈ ಒಂದು ನಾಟಕ ಪ್ರದರ್ಶನ ಶುರುವಾಗಲಿದೆ. ಸ್ಥಳ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ. ತಾವು ಬನ್ನಿ, ತಮ್ಮ ಸ್ನೇಹಿತರು ಎಲ್ಲರನ್ನು ಕರೆತನ್ನಿ. ನಾಟಕ ಅಂದ್ರೆ ಇದು ನಮ್ಮ ದೇಶದ ಹಾಗೂ ನಮ್ಮ ಸ್ಥಿತಿಗತಿಗಳನ್ನ ಮತ್ತೆ ನಮ್ಮ ತೆರಿಗೆಗಳನ್ನ ಎಲ್ಲವನ್ನು ಚರ್ಚೆ ಮಾಡುವ ವಿಚಾರ. ಹಾಗಾಗಿ ನಾಟಕ ಅನ್ನೋದನ್ನ ದೊಡ್ಡದಾಗಿ ಏನು ಅನ್ಕೊಳ್ಬೇಡಿ. ನಾವೆಲ್ಲರೂ ಸೇರಿ ಕೂಡಿ ಒಂದು ಖುಷಿಯನ್ನ ಒಂದು ಹಂಚ್ಕೊಳ್ಳುವಂತ ಒಂದು ಜಾಗ ಅಂತ ಅನ್ಕೊಂಡು ನೀವೆಲ್ಲರೂ ಬಂದು ನಮ್ಮನ್ನು ಹಾರೈಸಬೇಕು. ನಾವು ಪ್ರವಾಸದಲ್ಲಿದ್ದೀವಿ. ಇದು ಮೈಸೂರಿನ ನಿರ್ದಿಗಂತ ತಂಡ ಪ್ರಕಾಶ್ ರಾಜ್ ಅವರದು. ಸೊ ಹಾಗಾಗಿ ನಾವು ನಿಮ್ಮ ಊರಿಗೆ ಬಂದಿದ್ದೀವಿ. ನೀವು ನಮಗೆ ಖುಷಿಯಾಗಿ ಬಂದು ನಮ್ಮನ್ನು ಹರಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಖುಷಿಯಿಂದ ನಾಟಕ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಕೋರ್ತಾ ಇದ್ದೇವೆ. ಒಳ್ಳೇದಾಗ್ಲಿ.